ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ರಾಯಚೂರು ನಗರ ಬಂದ್ಗೆ ಕರೆ ನೀಡಲಾಗಿದ್ದು, ಬಂದ್ಗೆ ನಗರದಲ್ಲಿ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗುತ್ತಿದೆ. ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಜಿಲ್ಲಾ ಘಟಕ ಈ ಬಂದ್ಗೆ ಕರೆ ನೀಡಿದೆ. ಒಳ ಮೀಸಲಾತಿ ಜಾರಿ ಮಾಡದೆ ಸಾವಿರಾರು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿರುವುದರಿಂದ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿನ ಕೆಲ ಖಾಸಗಿ ಶಾಲೆಗಳು ರಜೆ ಘೋಷಿಸಿವೆ. ಬುಧವಾರ ಬೆಳಗ್ಗೆ 7 ಗಂಟೆಯಿಂದಲೇ ಪೆಟ್ರೋಲ್ ಬಂಕ್ಗಳು, ತರಕಾರಿ ಮಾರುಕಟ್ಟೆ, ಹೋಟೆಲ್ಗಳು ಹಾಗೂ ಬೀದಿ ಬದಿ ವ್ಯಾಪಾರಗಳು ಮುಚ್ಚಲ್ಪಟ್ಟಿವೆ. ಇದೇ ವೇಳೆ ಬೆಳಗ್ಗೆಯಿಂದಲೇ ಬಸ್ ಸಂಚಾರ, ಆಟೋ ರಿಕ್ಷಾ ಸಂಚಾರ ಹಾಗೂ ಖಾಸಗಿ ವಾಹನಗಳ ಓಡಾಟವು ಬಹುತೇಕ ಸ್ಥಗಿತಗೊಂಡಿದೆ. ನಗರದ ಪ್ರಮುಖ ವೃತ್ತಗಳು ಹಾಗೂ ರಸ್ತೆಗಳಲ್ಲಿ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಒಟ್ಟಾರೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನೀಡಿರುವ ರಾಯಚೂರು ಬಂದ್ ನಗರದಲ್ಲಿ ವ್ಯಾಪಕ ಬೆಂಬಲ ಪಡೆದಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರಿನಲ್ಲಿ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಜಿಲ್ಲಾ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ರಾಯಚೂರಿನಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ತಡೆ ವಿಧಿಸಲಾಗಿದೆ. ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಜಿಲ್ಲಾ ಘಟಕದ ಕರೆ ಹಿನ್ನೆಲೆ ರಾಯಚೂರು ನಗರದಲ್ಲಿ ಇಂದು ಬಂದ್ ನಡೆಯುತ್ತಿದೆ. ಬಂದ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ರಾಯಚೂರು ತಾಲೂಕಿನ ತೈ ರೋಡ್ ಚೆಕ್ ಪೋಸ್ಟ್ ಬಳಿ ಬುಧವಾರ ಬೆಳಗ್ಗೆ 5 ಗಂಟೆಯಿಂದಲೇ ನಗರಕ್ಕೆ ಆಗಮಿಸುವ ವಾಹನಗಳನ್ನು ಪೊಲೀಸರು ತಡೆ ಹಿಡಿದಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಯಾವುದೇ ವಾಹನಗಳನ್ನು ನಗರಕ್ಕೆ ಬಿಡದಂತೆ ನಿರ್ಧರಿಸಲಾಗಿದೆ. ಇದರಿಂದಾಗಿ ಪ್ರಯಾಣಿಕರು ಹಾಗೂ ವಾಹನ ಸವಾರರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಯಚೂರಿಗೆ ಸಂಪರ್ಕ ಕಲ್ಪಿಸುವ 4 ದಿಕ್ಕುಗಳಲ್ಲೂ ವಾಹನ ಸಂಚಾರಕ್ಕೆ ತಡೆ ವಿಧಿಸುವುದರಿಂದ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಹೋರಾಟಗಾರರು ಬಂದ್ಗೆ ಕರೆ ನೀಡಿದ್ದು, ದಿನಪೂರ್ತಿ ನಗರದಲ್ಲಿ ಉದ್ವಿಗ್ನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರೆ ನೀಡಿದ ರಾಯಚೂರು ಬಂದ್ ಇಂದು ಬಹುತೇಕ ಯಶಸ್ವಿಯಾಗಿದೆ. ವಿವಿಧ ಸಂಘಟನೆಗಳು ಹಾಗೂ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆದ ಬಂದ್ ವೇಳೆ ನಗರದ ಹಲವೆಡೆ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಯಚೂರು ನಗರದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದ್ದು, ಇದಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ನಗರದ ತೀನ್ ಕಂದಿಲ್ ಪ್ರದೇಶದಲ್ಲಿ ಹೋರಾಟಗಾರರು ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಜಿಲ್ಲಾ ಘಟಕ ನೀಡಿದ ಬಂದ್ ಕರೆ ಹಿನ್ನೆಲೆಯಲ್ಲಿ ನಗರಾದ್ಯಂತ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದವು. ರಸ್ತೆಗಳಲ್ಲಿ ವಾಹನ ಸಂಚಾರವು ಬಹುತೇಕ ವಿರಳವಾಗಿದ್ದು, ಜನಸಂಚಾರವು ಕಡಿಮೆಯಾಗಿ ಕಂಡುಬಂತು.
ಕೆಲವು ಖಾಸಗಿ ಶಾಲೆಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆ ಘೋಷಿಸಿವೆ. ರಾಯಚೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳಲ್ಲೂ ಪ್ರತಿಭಟನೆಗಳು ನಡೆಯುತ್ತಿದ್ದು, ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಇಂದು ರಾಯಚೂರು ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ ಹಿನ್ನೆಲೆಯಲ್ಲಿ ಹೋರಾಟಗಾರರು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇದರ ಅಂಗವಾಗಿ ಒಂದು ತಂಡವು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಬಾಬು ಜಗಜ್ಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿತು. ಬಳಿಕ ಸ್ಟೇಷನ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೈಕ್ ರ್ಯಾಲಿ ನಡೆಸಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ಬಂದು ಒಂದು ಮುಖ್ಯ ವೇದಿಕೆ ತಲುಪಿದರು. ರ್ಯಾಲಿಯಲ್ಲಿ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆಸಿದರು. ಸ್ವಲ್ಪ ಸೈಡ್ ಒಳ ಮೀಸಲಾತಿ ಜಾರಿ ಮಾಡಿ ರಾಜ್ಯದ ಸುಮಾರು 56,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಇಂದು ರಾಯಚೂರು ನಗರದಲ್ಲಿ ಬಂದ್ ನಡೆಸಲಾಯಿತು. ಈ ಹಿನ್ನೆಲೆಯಲ್ಲಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಐಕ್ಯತಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾ ವೇದಿಕೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೋರಾಟಗಾರರಿಂದ ಮನವಿ ಪತ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ಮನವಿ ಪತ್ರವನ್ನು ತಕ್ಷಣವೇ ರಾಜ್ಯ ಸರ್ಕಾರಕ್ಕೆ ಕಳಿಸಲಾಗುವುದು ಎಂದು ಭರವಸೆ ನೀಡಿದರು. ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಣ್ಣ ನೀರಾವರಿ ಸಚಿವರು ಹಾಗೂ ಜಿಲ್ಲೆಯ ಶಾಸಕರ ಗಮನಕ್ಕೂ ಈ ವಿಚಾರವನ್ನು ತರಲಾಗುವುದು ಎಂದರು. ನಗರ ಬಂದ್ಗೆ ಸಹಕರಿಸಿದ ಸಾರ್ವಜನಿಕರಿಗೆ ಧನ್ಯವಾದ ತಿಳಿಸಿದ ಅವರು, ಸರ್ಕಾರ ಮೀಸಲಾತಿ ನಿಯಮಾವಳಿಗಳ ಅನ್ವಯ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಎಸ್ಸಿ ಎಸ್ಟಿ ಯೋಜನೆ ಅಡಿಗಳ ಹಾಗೂ ವಿವಿಧ ಬ್ಲಾಕ್ ಮಟ್ಟದ ಹುದ್ದೆಗಳಲ್ಲಿ ಕಡ್ಡಾಯವಾಗಿ ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕಳಿಸಲಾಗುವುದು ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಮಾದೇವಪ್ಪವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಇವರ ಮುಖಾಂತರ ಸನ್ಮಾನ್ಯರೇ
ಒಳ ಮೀಸಲಾತಿ ವಿಧೇಯಕವು ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ ಎಂದು ಸಂತೋಷ ಪಡುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಅನ್ವಯದಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆಂದು ಫೆಬ್ರವರಿ 26ರಂದು ಸಚಿವ ಸಂಪುಟ ತೀರ್ಮಾನ ಸಂವಿಧಾನ ಸಾಮಾಜಿಕ ನ್ಯಾಯಕ್ಕೆ ಬಗೆದ ದ್ರೋಹವಾಗಿದೆ. ಈ ಮೂಲಕ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನ ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯ ಪರವಿರ ಪ್ರಜ್ಞಾವಂತರೆಲ್ಲರೂ ನಾವು ಒಕ್ಕೂರಲಿನಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಚುನಾವಣೆ ಪೂರ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ಅಧಿವೇಶನದಲ್ಲಿಯೇ ಒಳ ಮೀಸಲಾತಿಯನ್ನ ನಮ್ಮ ಸರ್ಕಾರ ಜಾರಿಗೊಳಿಸುತ್ತದೆ ಪ್ರಣಾಳಿಕೆ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶ ಕೂಡ ಆದೇಶ ನೀಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ 2 ವರ್ಷ ಗತಿಸಿದ್ದು ಸಹ ಒಳಯನ್ನು ಜಾರಿಸುವ ಪ್ರಾಮಾಣಿಕ ಪ್ರಯತ್ನಿಸಲಿಲ್ಲ. ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ನಂತರ ಒತ್ತಡದ ಒತ್ತಡಕ್ಕೆ ಸಂಪುಟದಲ್ಲಿ ಒಳ ಮೀಸಲಾತಿಗೆ ತರೆದು ತಾವಾಗಿ ಒಪ್ಪಿಕೊಂಡು 20 ಆಗಸ್ಟ್ 2025 ಹೊರಡಿಸಿದರೆ 2025 ಚಳಿಗಾಲ ಆದೇಶದಲ್ಲಿ ಶಾಸನ ಕಾಯ್ದೆ ಮಾಡಿಕೊಂಡು ರಾಜ್ಯದಿಂದ ಅಂಗೀಕಾರ ಪಡೆಯದೆ ಇಷ್ಟೆಲ್ಲ ಇದ್ದರೂ ಒಳ ಮೀಸಲಾತಿ ನೇಮಕಾತಿಗಳ ಭರ್ತಿ ಮಾಡುವಂತೆ ಸಚಿವ ಸಂಪುಟ ಇರುವುದು ಸರ್ಕಾರ ಆತ್ಮಸಾಕ್ಷಿ ಎಂದು ಸಾಬೀತಾಗ್ತದೆ. ಭಾರತದ ಹಲವಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳ ಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಮೀಸಲು ಪ್ರಮಾಣ ಕಟ್ಟಿಸಕ್ಕೆ ನಾನು ಕರ್ನಾಟಕ ಸರ್ಕಾರ ಇಬ್ರು ಸಚಿವರಿಗೂ ಶಾಸಕರಿಗೂ ನಾನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲೂ ಇಷ್ಟೊತ್ತು ಸುದೀರ್ಘ ಪ್ರತಿಭಟನೆ ಮಾಡಿ ನಮ್ಮ ಮನವಿಯನ್ನ ಅದೇ ರೀತಿ ಡಿಲೇ ಇಲ್ಲದ ಸರ್ಕಾರಕ್ಕೆ ನಾನು ಕಳಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ಪಟ್ಟಿನ ಮತ್ತೆ ಶೀಘ್ರವಾಗಿ ಬೇರೆ ಕಡೆಯಿಂದ ಬಂದು ಶಾಂತಿ ಸುವ್ಯವಸ್ಥೆಯನ್ನೆಲ್ಲ ಕಾಪಾಡಿದ್ದಕ್ಕೆ ತಮ್ಗೆ ಧನ್ಯವಾದ. ಅದೇ ಈ ಪಟ್ಟಿನ ಇಲ್ಲಿಗೆ ಮುಕ್ತಾಯ ಮಾಡ್ಕಂತ ತಮ್ಮಲ್ಲಿ ನಾನು ಕೋರ್ಕೊಂಡು ನನ್ನ 2 ಮಾತನ್ನ ಮುಗಿಸ್ತೇನೆ. ಬ್ಯಾಗರ ಹೊಲೆಯ ಹಾಗೂ ಮಾಲ ಉಪಜಾತಿಗಳಿಗೆ ಚೆಲುವಾದಿ ಎಂದು ಸಿಂಧುತ್ವ ಪ್ರಮಾಣ ಪತ್ರ ನೀಡಬಾರದೆಂದು ಡಾಕ್ಟರ್ ಅಂಬೇಡ್ಕರ್ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಗರ ಹೊಲೆಯ ಮತ್ತು ಮಾಲ ಉಪಜಾತಿಗೆ ಸೇರಿದ ಕೆಲವರು ತಹಶೀಲ್ದಾರರಿಗೆ ತಪ್ಪು ಮಾಹಿತಿ ನೀಡಿ ಚೆಲುವಾದಿ ಎಂದು ಪರಿಶಿಷ್ಟ ಜಾತಿಯ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಿರುವುದು ಕಂಡುಬಂದಿದೆ ಎಂದು ಆರೋಪಿಸಿದರು. ಇಂತಹ ಪ್ರಮಾಣ ಪತ್ರಗಳನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಕುರಿತು ಮಾರ್ಚ್ 10, 2026ರಂದು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಿಗೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಬ್ಯಾಗರ ಹೊಲೆಯ ಮತ್ತು ಮಾಲ ಉಪಜಾತಿಗೆ ಸೇರಿದವರು ತಮ್ಮ ಮೂಲ ಉಪಜಾತಿಯ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಪಡೆಯಲು ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಗಿದೆ ಎಂದು ಹೇಳಿದರು. ಅದನ್ನ ಇವ್ರೇನ್ ಮಾಡೋದಂತಂದ್ರೆ ಎಲ್ಲರೂ 1,000-2,000 ಕೊಟ್ಟು ಮೆಂಬರ್ಶಿಪ್ ಆಗೋದಲ್ಲ. ಸೊ ಮತ್ತೆ ನೀವು ಮಕ್ಕಳದು ಸ್ಕೂಲ್ ರೆಕಾರ್ಡ್ಸ್ ನಲ್ಲಿ ಕಾಸ್ಟ್ ಕಾಲಮ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಲುವಾದಿ ಅಂತ ಬರ್ಸ್ಬಿಟ್ರು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ನೀವು ನಿಮ್ ತಂದೆ ಮತ್ತೆ ತಾತಂದು ಉಪಜಾತಿ ಹೊರತುಪಡಿಸಿ ಬೇರೆ ಹೊಸ ಉಪಜಾತಿ ಬರ್ಸಿದಂತೆ ಅಂತಂದ್ರೆ ಈ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿ ಆದ್ಮೇಲೆ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸಬೇಕಾಗ್ತದ. ಸೊ ಅಂತ ಸಂದರ್ಭದಲ್ಲಿ ಏನಿರ್ತದೆ ಅಂತಂದ್ರೆ ನೀವು ಈ ಚಲವಾದಿ ಅಂತ ಬರ್ಸಿದ್ರೆ ಅಂತ ಅಂತಂದ್ರೆ ನಿಮ್ಮ ತಂದೆ ಮತ್ತೆ ತಾಯಿ ತಾತಂದು ಫುಲ್ಲ ಚೇಂಜ್ ಆಗ್ಬಿಡ್ತದ. ಸೊ ಆ ನಿಟ್ಟಿನಲ್ಲಿ ಅದು ಪ್ರಾಬ್ಲಮ್ ಆಗ್ಬಾರ್ದು. ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಲಿಕ್ಕೆ ಅಥವಾ ಕ್ಲಿಯರ್ ಆಗ್ಬೇಕಂತಂದ್ರೆ ನಿಮ್ಮ ತಾತ ತಂದೆ ಏನು ಉಪಜಾತಿ ಇರ್ತದಲ್ಲ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅದಕ್ಕೆ ಬರ್ಸ್ಬೇಕು. ಮತ್ತೆ ಯಾರ್ಯಾರು ಚಲವಾದಿ ಅಂತ ಬರ್ಸಿದ್ರಲ್ಲ 1 ತಿಂಗಳ ಸಮಯ ಅವಕಾಶ ಇದೆ. ಸಂಬಂಧಪಟ್ಟ ಸಹಾಯಕ ಆಯುಕ್ತ ಅವ್ರ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕೊಂಡು, ಸರ್ ನಮ್ದು ಈಗ ತಪ್ಪಾಗಿ ಬರ್ಸ್ಬಿಟ್ಟಿದ್ವಿ, ನಮ್ ತಾತಂದು ತಂದೆ ಈ ತರ ಐತೆ, ನಮ್ಗೆ ಕ್ಲಿಯರ್ ಕಟ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕು. ಸೊ ಆ ತರ ಮಾಡಿದ್ರೆ ವಿದಿನ್ 1 ವೀಕ್ ನಲ್ಲಿ ಕ್ಲಿಯರ್ ಕಟ್ ಆಗೋ ಚಾನ್ಸಸ್ ಇರ್ತದೆ. ಮತ್ತೆ ಮುಂದೆ ಅಪಾಯಿಂಟ್ಮೆಂಟ್ ಪಡ್ಕೊಂಡಾಗ ಆ ರೀತಿ ಏನು ಸಮಸ್ಯೆ ಆಗುದಿಲ್ಲ. ಮತ್ತೆ ನಮ್ದು ಏನಿದೆ ಅಲ್ಲ ರಾಯಚೂರು ಹೈದರಾಬಾದ್ ಕರ್ನಾಟಕ ಭಾಗದಿದ್ದು ನಿಜಾಮ್ ಟಾಮಲ್ಲಿ ಅಂತ ಏರಿಯಾ ಇತ್ತು. ಸೊ ಇದರಲ್ಲಿ ಸೈಯದ್ ಸಿರಾಜುಲ್ ಹಸನ್ ಅವರು
ಫೇಮಸ್ ಆಂಥ್ರೋಪಾಲಜಿಸ್ಟ್ ಅವರು ಮಾಲಾದಲ್ಲಿ ಒಟ್ಟು 37 ಉಪಜಾತಿ ಹೊಂದಿದ್ದಾರೆ. ಈ ಮಾಲಾದಲ್ಲಿ 37 ಉಪಜಾತಿ ಪೈಕಿ ಚಲವಾದಿ ಅಥವಾ ಮಾಲಾ ಜಂಗಮ ಅಂದ್ರೆ ಮಾಲದಾಸರು ಅಥವಾ ವಲಯದಾಸರು ಅವರು ಮಾತ್ರ ಅದು ಚಲವಾದಿ ಅಂತ ವಹಿಸ್ತದದು. ಸೊ ನಮ್ಮ ಇಲ್ಲಿ ಇದೇ ಏರಿಯಾದಲ್ಲಿ ನೋಡಿದ್ರೆ ವೆಂಕಟೇಶ್ವರ ದೇವಸ್ಥಾನ ಇದೆ ಪಕ್ಕದಲ್ಲಿ, ಅವ್ರು ಆಕ್ಚುಲಿ ಚಲವಾದಿ ಅವರು. ಇವ್ರು ಏನು ವಲಯರು ಮತ್ತೆ ಮಾಲಾ ಮತ್ತೆ ಬ್ಯಾಗರ್ ಏನ್ ಚಲವಾದಿ ಅಂತ ಬಳಸಿದಾರಲ್ಲ ಅವ್ರದ್ದು ಜಾತಿನ ಹೈಜಾಕ್ ಮಾಡ್ಕೊಂಡು ಬಳಸಿದ್ದಾರೆ. ಅದು ತಪ್ಪೈತೆ. ಮತ್ತೆ ಅವರಿಬ್ಬರ ಮಧ್ಯದಲ್ಲಿ ಹೆಣ್ಣು ಪಡೆದು ತಗೊಳ್ಳೋದಿಲ್ಲ. ಇವ್ರು ಏನಿದಾರಲ್ಲ ಒರಿಜಿನಲ್ ಚಲವಾದಿ ಅವರು, ಇವರು ಮಾಲಾ ವಲಯ ಬ್ಯಾಗರ್ಗ ಗುರುಗಳು, ಧಾರ್ಮಿಕ ಗುರುಗಳು ಈ ಹಿಸ್ಟ್ರಿಯಲ್ಲಿ ನೋಡಿದೆ. ಸೊ ಇದು ಒಂದ್ ಕಡೆ ವರ್ಣಾಶ್ರಮ ಪದ್ಧತಿ ಪ್ರಕಾರ ಅಥವಾ ಸಾಂಪ್ರದಾಯಿಕ ಪ್ರಕಾರ. ಇನ್ನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾದೇವ ಸಾಹೇಬರು ಒಂದು ಮಾತಾಡಿದ್ದಾರೆ. ಅದ್ರ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಮಾದೇವಪ್ಪ ಅವರು ಎಲ್ಲಿಯಾದ್ರೂ ಸಿಕ್ಕರೆ ಮಾರಿ ಬಿಡ್ತೀನಂತ ಶಬ್ದವನ್ನು ಬಳಸ್ತಾರೆ ಕೇಶವಗೌಡ ಸಾಹೇಬರು. ಕೇಶವಗೌಡ ಸಾಹೇಬ್ರಿಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜಕಾರಣಿ ಆದವರು ಯಾವತ್ತೂ ಇನ್ನೊಬ್ರಿಗೆ ಆದರ್ಶವಾಗಿ ಹೊರತೋಗಿ ಇನ್ನೊಬ್ರಿಗೆ ದ್ವೇಷವಿತ್ತಂತ ಕೆಲಸ ಯಾವತ್ತೂ ಮಾಡಬಹುದು. ಅದು ಯಾವ ರಾಜಕಾರಣಿಗೂ ಸೂಕ್ತ ಅಲ್ಲ. ಅದು ಒಬ್ಬ ರಾಜಕಾರಣಿ ಆದವರು ಅವ್ರನ್ನ ನೋಡಿ ಇನ್ನೊಬ್ರು ಯುವಕರು ಕಲಿಯಂತ ಪ್ರತಿಭೆ ಇರಬೇಕು ಅಂತ ಅವ್ರನ್ನ ನೋಡಿ ಇನ್ನೊಬ್ರ ಹತ್ರ ಜಗಳಾಡಂತ ಮನಸ್ಸಿರಬಾರ್ದು ರಾಜಕಾರಣಿಗಳಲ್ಲಿ. ಹಾಗಾಗಿ ಶಿವಗೌಡ ನಾಯಕರಿಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಿದ್ದೀನಿ. ಎಚ್.ಸಿ. ಮಾದೇವ ಸಾಹೇಬರು ಸಿಕ್ಕರೆ ಮಾರಿ ಬಿಡ್ತೀವಿ ಅಂತ ಹೇಳಿರಲ್ಲ. ನೀವು ಯಾವತ್ತು ಹೇಳ್ತೀರಿ, ಯಾವ ದಿನಾಂಕದಲ್ಲಿ ಹೇಳ್ತೀರಿ, ಯಾವ ಜಾಗದಲ್ಲಿ ಹೇಳ್ತೀರಿ, ಮಾದೇವಪ್ಪ ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಮಾರಿ ಬಿಡಕ್ಕೆ ನೀವು ಎಂದ್ರೆ ಹೇಳ್ತೀರಿ ಅಂತ ಹೇಳಿ ಪತ್ರಿಕೆ ಮುಖಾಂತರ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಶಿವಗೌಡ ನಾಯಕ್ ಸಾಹೇಬ್ರೆ, ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅವ್ನು ಯಾವ ಕುಮಾರಸ್ವಾಮಿ ಅಂತ ಅವ್ನು ಒಬ್ಬರಲ್ಲ 7 ಜನ ಎಂಟ್ರೆ ಅಂತ ಹೇಳಿದ್ದೀನಿ. ನೀವು ಇವೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಒಬ್ಬ ಆದರ್ಶ ರಾಜಕಾರಣಿಗಳು ಮಾತಾಡಂತ ಮಾತುಗಳಲ್ಲ ಇವು. ನೀವು ಏನೇ ಮಾತಾಡ್ಬೇಕಾದ್ರೂ ಪ್ರಬುದ್ಧತೆಯಿಂದ ಮಾತಾಡ್ಬೇಕು. ಅದಕ್ಕೆ ನಿಜವಾದ ರಾಜಕಾರಣಿ ಅಂತಾರೆ. ಎಂತ ಮನೆತನದಲ್ಲಿ ಬೆಳಕು ಬಂದಿರಿ ನೀವು. ವೆಂಕಟೇಶ್ ನಾಯ್ಕ ಸಾಹೇಬ್ ಗೈಡ್ ಮನೆಯಲ್ಲಿ ಬೆಳೆದಂತವ್ರು ನೀವು. ಅವ್ರಿಗೆ ನಿಮ್ಗೆ ಯಾಕೆ ಬುದ್ಧಿ ಇಷ್ಟು ವ್ಯತ್ಯಾಸ ಇದೆ? ಅವು ಒಂದು ದಿವಸ ಕೂಡ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ವೆಂಕಟೇಶ್ ನಾಯ್ಕ ಸಾಹೇಬರು ಏಕೋಚನದಲ್ಲಿ ಮಾತಾಡಿರಲಿಲ್ಲ. ಅಷ್ಟು ಪ್ರಬುದ್ಧತೆ ರಾಜಕಾರಣಿ. ವೆಂಕಟೇಶ್ ನಾಯ್ಕ ಅಂತ ರಾಜಕಾರಣಿ ನಮ್ಮ ಪಕ್ಷದಲ್ಲಿ ಯಾರು ಇಲ್ಲ ಜಿಲ್ಲೆಯಲ್ಲಿ. ಅಂತ ವೆಂಕಟೇಶ್ ನಾಯ್ಕ ಸಾಹೇಬರು ಗೈಡ್ ಮನೆಯಲ್ಲಿ ಬೆಳೆದಂತವ್ರು ನೀವು ಏಕೋಚನದಲ್ಲಿ ಮಾತಾಡಿದ್ರೆ ಅವನಿಗೆ ಮಾರಿ ಕೊಡ್ತೀನಿ, ಇವನಿಗೆ ಮಾರಿ ಕೊಡ್ತೀನಿ. ಇವೆಲ್ಲ ಒಳ್ಳೆ ಪ್ರಬುದ್ಧತೆ ಅಲ್ಲ. ಇದು ಒಳ್ಳೆ ರಾಜಕಾರಣಿ ಲಕ್ಷಣ ಅಲ್ಲ. ನೀವು ನಿಜವಾಗ್ಲೂ ಮಾಜಾಪುರಿ ಪಡೆಯೋದು ನಿಮ್ಮಲ್ಲಿ ಶಕ್ತಿ ಇತ್ತಂತಂದ್ರೆ ನೀವು ಯಾವ ಸಂದರ್ಭದಲ್ಲಿ ಹೇಳಿದ್ರು ಕೂಡ, ನೀವು ಯಾವ ಜಾಗದಲ್ಲಿ ಹೇಳಿದ್ರು ನಾನು ಮಾಜಾಪುರನ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀವು ಹೊಡೆಯಕ್ಕೆ ಯಾವತ್ತು ರೆಡಿ ಆಗ್ತೀರಿ? ನೀವು ಮಾಧ್ಯಮದವ್ರೆ, ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ನೀವು ಯಾವತ್ತು ರೆಡಿ ಇದ್ರು ಕೂಡ ನಾನು ಕರ್ಕೊಂಬರೋ ರೆಡಿ ಅಂತ ಮಾಧ್ಯಮ ಮುಖಾಂತರ ಹೇಳೋದು ಇಷ್ಟಪಡ್ತೀನಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ರಾಯಚೂರು ಬಂದ್ಗೆ ಕರೆ ನೀಡಲಾಗಿತ್ತು. ಈ ವೇಳೆ ನಡೆದ ಪ್ರತಿಭಟನೆ ವೇಳೆ ಒಬ್ಬ ಹೋರಾಟಗಾರ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿದೆ. ಜಹೀರಾಬಾದ್ ನಿವಾಸಿ ಭರತ್ ಎಂಬ ಯುವಕ ಪ್ರತಿಭಟನೆ ಸಂದರ್ಭದಲ್ಲಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಳಿಕ ಬೆಂಕಿ ಹಚ್ಚಿಕೊಳ್ಳಲು ಪ್ರಯತ್ನಿಸಿದಾಗ ಸ್ಥಳದಲ್ಲಿದ್ದ ಇತರರ ಹೋರಾಟಗಾರರು ಹಾಗೂ ಪೊಲೀಸರು ತಕ್ಷಣವೇ ಯುವಕನನ್ನು ಹಿಡಿದು ತಡೆದರು. ಘಟನೆಯ ನಂತರ ಭರತ್ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆಗಾಗಿ ರಾಯಚೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸಲಾಗಿದೆ ಎಂದು ತಿಳಿದು ಬಂದಿದೆ.